ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಿಲ್ಪಾಸ್ ಕ್ಲಿನರಿ. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಶ್ರಾವಣ ಮಾಸದ ಆರಂಭದಲ್ಲಿ ಬರೋ ಹಬ್ಬ ನಾಗರ ಪಂಚಮಿ. ಇದು ತುಂಬ ವಿಶೇಷವಾದ್ದು. ಇದನ್ನು ನಾವು ಗರುಡ ಪಂಚಮಿ ಅಂತಲೂ ಕರಿತೀವಿ. ಈ ಹಬ್ಬ ಹೆಂಗಸರಿಗೆ ತುಂಬ ವಿಶೇಷವಾದ್ದು, ಸ್ತ್ರೀಯರಿಗೆ. ಆವತ್ತಿನ ದಿನ ನಾವು ತುಂಬ ವೆರೈಟಿ ಆಫ್ ಉಂಡೆಗಳನ್ನ ಮಾಡ್ತೀವಿ. ಬೇರೆ ಬೇರೆ ವಿಧವಾದ ಉಂಡೆಗಳನ್ನ ಮಾಡ್ತೀವಿ. ಆ ಉಂಡೆಗಳು ಶೇಂಗಾ ಉಂಡೆ, ಎಳ್ಳುಂಡೆ, ಬೇಸನ್ ಉಂಡೆ, ಗುಳಿಗೆ ಉಂಡೆನೂ ಮಾಡ್ತಾರೆ. ಈಗ ನಾವು ಇವತ್ತು ಶೇಂಗಾ ಉಂಡೆ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ನಾನಿಲ್ಲಿ 1 kg ಶೇಂಗಾನ ತೊಗೊಂಡಿದ್ದೀನಿ. ಈ ಶೇಂಗಾನ ನಾವು ಹುರ್ಕೋಬೇಕು. ಮೊದಲು ನಾನೀಗ 1/2 kg ಶೇಂಗಾನ ಹಾಕ್ಕೊಂಡು ಹುರ್ಕೊಳ್ತೀನಿ. ಶೇಂಗಾ ಹುರಿಬೇಕಾದ್ರೆ ಲೋ ಫ್ಲೇಮಲ್ಲೇ ಹುರಿಬೇಕು. ಯಾವುದೇ ಕಾರಣಕ್ಕೂ ಫುಲ್ ಫ್ಲೇಮ್ ಇಟ್ಕೊಂಡು ಹುರಿಬಾರ್ದು. ಯಾಕೆಂದರೆ ಮೇಲ್ಮೇಲೆ ಸೀದಂಗೆ ಆಗಿಬಿಡುತ್ತೆ ಮತ್ತು ಒಳಗಡೆ ಎಲ್ಲ ಹಸಿ ಇರುತ್ತೆ. ಆವಾಗ ಉಂಡೆ ಚೆನ್ನಾಗಾಗಲ್ಲ. ಶೇಂಗಾ ಯಾವಾಗಲೂ ಅಷ್ಟೇ ತುಂಬ ಲೋ ಫ್ಲೇಮಲ್ಲೇ ಫುಲ್ ಪೇಷನ್ಸಿಂದ ಚೆನ್ನಾಗಿ ಹುರ್ಕೋಬೇಕು. ಈವನ್ನಾಗಿ ಎಲ್ಲ ಕಡೆನೂ ಹುರ್ಕೋಬೇಕು. ಆವಾಗ ಶೇಂಗಾ ಕ್ರಿಸ್ಪಿಯಾಗಿ ಬರುತ್ತೆ. ನೋಡಿ, ಈಗ ಯಾವಾಗ ಚೆನ್ನಾಗಿ ನಾವು ಹಿಂಗೆ ಕೈ ಆಡ್ತಾ ಇರ್ತೀವಲ್ಲ, ಆವಾಗ ಗೊತ್ತಾಗುತ್ತೆ. ಈ ಸಿಪ್ಪೆ ಎಲ್ಲ ಹಿಂಗೆ ಬಿಟ್ಕೊಳಕ್ಕೆ ಬಂದಾಗ ಶೇಂಗಾ ಹುರಿದಿದ್ದು ಆಗಿದೆ ಅಂತ ಗೊತ್ತಾಗುತ್ತೆ. ಮತ್ತು ಪಟ ಪಟ ಅಂತ ಶಬ್ದ ಕೂಡ ಬರುತ್ತೆ. ಅಂದರೆ ಅದು ಶೇಂಗಾ ಹಸಿ ಇದೆಲ್ಲ ಹೋಗಿ ಹುರಿತಾ ಇದೆ ಅಂತ ಅರ್ಥ. ಸೊ ಈಗ ನಾವು ಶೇಂಗಾನ ಹಿಂಗೆ ಹುರ್ಕೋಬೇಕು. ಲೋ ಫ್ಲೇಮಲ್ಲೇ ಇರಬೇಕು. ಇದು ಒಂದು 10-12 ನಿಮಿಷ ಆಗುತ್ತೆ ಇದು. ಯಾಕೆಂದರೆ ಕ್ವಾಂಟಿಟಿನ ಅಷ್ಟಿರೋದ್ರಿಂದ ಈ ಥರ ಹುರ್ಕೊಂಡು ನಾವು ಬಿಸಿ ಇರೋದನ್ನು ಸ್ವಲ್ಪ ಹೊತ್ತು ಬಿಟ್ಟು ಆರಿದ ಮೇಲೆ ಈ ಥರ ಕೈಯಲ್ಲಿ ಸಿಪ್ಪೆನ ತಕ್ಕೋಬೋದು. ಕೈಯಿಲ್ಲ ಅಂದರೆ ಒಂದು ಬಟ್ಟೆ ಮೇಲಾದರೂ ಹಾಕಿ ಚೆನ್ನಾಗಿ ಉಜ್ಜಿದ್ರೆ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ. ಈಗ ಈ ಸಿಪ್ಪೆನ ಮರಕ್ಕೆ ಹಾಕಿ ಕೇರ್ಕೋಬೋದು. ಇದು ಹೊಸ ಟಿಪ್. ಇದು ಮರಕ್ಕೆ ಹಾಕಿ ಕೇರೋಕ್ಕೆ ಬರೋದಿಲ್ಲ ಅನ್ನೋರು ಈ ಥರ ಜಾಲರಿ ಇರುತ್ತಲ್ಲ, ನಾವು ಎಣ್ಣೆಲಿ ಕರಿಯೋವಂಥ ಜಾಲರಿ ಇರುತ್ತಲ್ಲ, ಅದಕ್ಕೆ ಈ ಥರ ಹಾಕ್ಬಿಟ್ಟು ನಾವು ಹಿಂಗೆ ಜರಡಿ ಹಿಡಿದ್ಬಿಟ್ರೆ ಬೇಳೆ ಎಲ್ಲ ಉಳ್ಕೊಳ್ಳುತ್ತೆ. ತುಂಬ ಸಣ್ಣ ಜಾಲರಿ ಇಲ್ಲಾದರೆ ಮಾಡೋಕ್ಕಾಗಲ್ಲ, ಆವಾಗ ಬೇಳೆಗಳು ಬಿದ್ದೋಗ್ಬಿಡುತ್ತೆ. ಹಾಗಾಗಿ ಇದೊಂದು ಟಿಪ್ ಅಂತ ತೊಗೊಳ್ಳಿ. ನಾನು ಈ ಥರ ಜಾಲರಿ ಉಪಯೋಗಿಸ್ಕೊಂಡು ಸಿಪ್ಪೆನೆಲ್ಲ ಕ್ಲೀನಾಗಿ ತಗೊಂಡೆ. ಇಲ್ಲ ಅಂದರೆ ಜರಡಿನಾರು ಹಿಡ್ಕೊಬೋದು, ಮರಕ್ಕಾಗಿ ಕೇರ್ಕೋಬೋದು. ನೋಡಿ, ಈ ಥರ ನಾನು ಎಲ್ಲ 1 kgನ ಹುರ್ಕೊಂಡು ಈ ಥರ ಬೆಳೆ ಮಾಡಿಕೊಂಡು ಸಿಪ್ಪೆಲ್ಲ ತೆಗ್ದಿದ್ದೀನಿ. ಕ್ರಿಸ್ಪಿಯಾಗಿ ಹುರಿದಿಟ್ಕೊಂಡಿರ್ಬೇಕು. ಇದಕ್ಕೆ ಬೇಕಾಗಿರೋದು 1 kg ಕಡಲೆಬೀಜ, 1 kg ಬೆಲ್ಲ, ಕುಟ್ಟಿ ಪುಡಿ ಮಾಡಿರೋ ಬೆಲ್ಲ, ಆಮೇಲೆ ಎಳ್ಳು, ಹುರಿದಿರೋ ಎಳ್ಳು, ಒಣಕೊಬ್ಬರಿ, ಏಲಕ್ಕಿ, ತುಪ್ಪ ಮತ್ತು ನೀರು. ಈಗ ನಾನು ಹುರಿದಿರೋಂಥ ಕಡಲೆ ಬೀಜನ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ಪುಡಿ ಮಾಡ್ಕೊಳ್ತೀನಿ. ತುಂಬಾ ಪುಡಿ ಮಾಡ್ಕೋಬಾರ್ದು. ಆಮೇಲೆ ತುಂಬ ತರಿ ಇದ್ದರೆ, ಬೇಳೆಗಳಿದ್ದರೆ ನಿಮಗೆ ಉಂಡೆ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಈ ಥರ ಒಂದು ಪಲ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಪೌಡರು ಬೇಕಾಗುತ್ತೆ, ಆಮೇಲೆ ಈ ಥರ ಬೇಳೆನೂ ಬೇಕಾಗುತ್ತೆ. ಈಗ ನಾನು ಸ್ವಲ್ಪ ಹುರಿದಿರೋಂಥ ಒಣಕೊಬ್ಬರಿ ಹಾಕ್ಕೊಂಡಿದ್ದೀನಿ, ಹಾಗೆ ಏಲಕ್ಕಿ ಪುಡಿ ಹಾಕ್ಕೊಂಡಿದ್ದೀನಿ, ಸ್ವಲ್ಪ ಎಳ್ಳು ಕೂಡ ಹಾಕ್ತೀನಿ. ಎಳ್ಳು ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ಈಗ ನಾವು ಅದಕ್ಕೆ ಪಾಕ ರೆಡಿ ಮಾಡ್ಕೋಬೇಕು. 3/4 kgಯಿಂದ 1 kg ಬೇಕಾಗುತ್ತೆ ಬೆಲ್ಲ. ಕುಟ್ಟಿ ಪುಡಿ ಮಾಡಿರೋಂಥ ಬೆಲ್ಲನ ಹಾಕ್ಕೊಂಡು ಸ್ವಲ್ಪ ನೀರು, ಅಂದರೆ ನಾನು ಲೋಟದಲ್ಲಿ ತೋರಿಸಿದ್ನಲ್ಲ ಅಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಅಂದರೆ ಒಂದು 100 ml ಅಷ್ಟು ಬರುತ್ತೆ ನೀರು. ಆಮೇಲೆ ಫುಲ್ ಫ್ಲೇಮಲ್ಲಿ ಚೆನ್ನಾಗಿ ಕೈಯಾಡ್ತಾನೆ ಇರಬೇಕು. ನೋಡಿ, ಈ ಥರ ಪಾಕ, ಒಂದು ಸ್ಟ್ರಿಂಗ್ ಪಾಕ ಬಂದರೆ ಸಾಕು. ತುಂಬ ಎಳೆ ಪಾಕ ಅಂತಲೂ ಅಲ್ಲ, ಇಷ್ಟು ಬಂದರೆ ಸಾಕು. ಈ ಥರ ನೋಡಿ, ಗಮ್ಮಿ ಜೆಲ್ಲಿ ಟೈಪ್ ಈ ಥರ ಕನ್ಸಿಸ್ಟೆನ್ಸಿ ಬಂದಿದೆಯಲ್ಲ, ಈ ಥರ ಬಂದರೆ ಸಾಕು. ತುಂಬ 2 ಎಳೆ ಪಾಕ ಅಥವಾ ತುಂಬ ಒಂದು ಎಳೆ ಪಾಕ ಮಾಡೋಕ್ಕೆ ಹೋದರೆ ಗಟ್ಟಿಯಾಗ್ಬಿಡುತ್ತೆ. ನೀರಲ್ಲಿ ಹಾಕಿದಾಗ ಗಟ್ಟಿಯಾಗಿ ಶಬ್ದ ಬರಬಾರ್ದು. ಈ ಥರ ಈ ಥರ ಗಮ್ಮಿ ಥರ ಇದ್ದರೆ ಮಾತ್ರ ಅದು ಪಾಕ ರೆಡಿ ಇದೆ ಅಂತ. ಈಗ ನಾನು ಪಾಕ ನೋಡಿ, ತುಂಬ ಫಸ್ಟ್ ಟೈಮ್ ಮಾಡ್ತಿರೋರಾದರೆ ಸ್ವಲ್ಪಕ್ಕೆ ಹಾಕ್ಕೊಂಡು ಪಾಕನ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಕಟ್ಕೋಬೇಕು. ಮಾತ್ರ ಇದು ಬಿಸಿ ಇದ್ದಾಗಲೇ ಕಟ್ಕೋಬೇಕು, ಆರಾದ್ಮೇಲೆ ಕಟ್ಟಕ್ಕೆ ಬರೋದಿಲ್ಲ. ಸೊ ನೀವು ಬೇಕಾದರೆ ಯಾರಾದರೂ ಹೆಲ್ಪ್ ತೊಗೋಬೋದು. ಫಸ್ಟ್ ಟೈಮ್ ಮಾಡೋರಿದ್ದರೆ ಸ್ವಲ್ಪ ಕ್ವಾಂಟಿಟಿಲಿ ಮಾಡಿ ಸ್ವಲ್ಪನೇ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನಿಲ್ಲಿ 1 kg ಮಾಡ್ತಾ ಇರೋದ್ರಿಂದ ಅರ್ಧ ಭಾಗಕ್ಕೆ ಬೆಲ್ಲ ಹಾಕ್ಕೊಂಡು ಫಸ್ಟು ಆರೋದ್ರ ಮುಂಚೆನೇ ನಾನು ಇದನ್ನು ಉಂಡೆ ಕಟ್ಕೊಳ್ತಾ ಇದ್ದೀನಿ. ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಳಿ, ಇಲ್ಲಾಂದರೆ ಸ್ವಲ್ಪ ನೀರನ್ನಾದರೂ ಸವರ್ಕೊಂಡು ಬಿಸಿ ಇರುವಾಗಲೇ ಕಟ್ಕೋಬೇಕು. ಬಿಟ್ಬಿಟ್ರೆ ಗಟ್ಟಿಯಾಗಿಬಿಡುತ್ತೆ. ಬೇಕಾದರೆ ನೀವು ಯಾರ್ದಾರ ಹೆಲ್ಪ್ ತೊಗೋಬೋದು. ನೋಡಿ, ಈ ಥರ ಕೈಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಬೇಗ ಉಂಡೆಗಳನ್ನ ಕಟ್ಕೊಳ್ತೀನಿ. ನೀವು ಆಮೇಲೆ ಬೇಕಾದ್ರೆ ಇನ್ನೊಂದು ಸತಿ ರೀಶೇಪ್ ಮಾಡ್ಕೋಬೋದು. ಫಸ್ಟ್ ನೀವು ಉಂಡೆನ ಮಾಡ್ಕೊಂಬಿಡ್ಬೇಕು. ಈ ಥರ ಅರ್ಧ ಭಾಗ ಮಾಡಿಕೊಂಡು ಫಸ್ಟು ಪಾಕನ ಅದಕ್ಕೆ ಹಾಕ್ಕೊಂಡು ಕಟ್ಕೋಬೇಕು. ಆಮೇಲೆ ಮತ್ತೆ ಅದೇ ಪ್ರೊಸೀಜರ್ನ ರಿಪೀಟ್ ಮಾಡಬೇಕು. ನೋಡಿ, ಅಕಸ್ಮಾತ್ ಏನಾದರೂ ಪಾಕ ಗಟ್ಟಿ ಆಗ್ತಾಯಿದೆ ಅಂದರೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬಿಸಿ ಮಾಡಿಕೊಂಡು ತಕ್ಷಣ ಇಮಿಡಿಯೇಟು ಸೋಸ್ಕೊಂಡು ಆಮೇಲೆ ಕಟ್ಕೋಬೋದು. ಈಗ ನನಗೆ ಇಷ್ಟು 1 kg ಕಡಲೆ ಬೀಜದ ಪುಡಿಗೆ 1 kg ಅಷ್ಟು ಬೆಲ್ಲ ಬೇಕಾಯಿತು. ಸೊ ಈ ಥರ ನಮ್ಮ ಉಂಡೆಗಳು ರೆಡಿಯಾಗಿದೆ.
ನೋಡಿ ಈ ಥರ ಶೇಂಗಾ ಉಂಡೆ. ನನಗೆ 1 kg ಶೇಂಗಾಗೆ ಇಷ್ಟು ಉಂಡೆಗಳು ಬಂತು. ಹೆಚ್ಚು ಕಮ್ಮಿ ಒಂದು 35ರಿಂದ 38 ಉಂಡೆಗಳು ಬಂದಿದೆ. ನೋಡಿ ಈ ಥರ ಪಾಕ ಮಾಡ್ಕೊಂಡು ಕಟ್ಟೋದ್ರಿಂದ ತುಂಬ ದಿನದ ವರೆಗೂ ಹಿಡ್ಕೋಬೋದು. ಮತ್ತು ನಾವು ಶೇಂಗಾನ ಚೆನ್ನಾಗಿ ಹುರ್ಕೊಂಡಿದ್ದೀವಿ, ಕ್ರಿಸ್ಪಿಯಾಗಿ ಹುರ್ಕೊಂಡಿದ್ದೀವಿ, ಎಲ್ಲೂ ಸೇರಿಸಿಲ್ಲ. ನೀಟಾಗಿ ಸ್ಲೋ ಆಗಿ ಹುರ್ಕೊಂಡು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ರುಚಿಯಂತೂ ಅತ್ಯದ್ಭುತವಾಗಿರುತ್ತೆ. ನೀವು ಒಂದ್ಸತಿ ಟ್ರೈ ಮಾಡಿ, ಸ್ವಲ್ಪ ಕ್ವಾಂಟಿಟಿಲೇ ಮಾಡಿ ಟ್ರೈ ಮಾಡಿ ನೋಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಕಮೆಂಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.